ಹಾಯ್ ಗೈಸ್ ನಮಸ್ತೆ. ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ಕೆಲವು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ. ದಾಸವಾಳ ಹೂ ಬರೋದಿಲ್ವಾ? ಚಿಂತೆ ಬಿಡಿ. ಈ ಒಂದು ಫರ್ಟಿಲೈಸರ್ ಹಾಕಿ ಅಂತ ಹೇಳಿ ನೆನಪಿದೆ. ಒಂದು ವೀಕ್ ಬ್ಯಾಕ್ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಒಂದು 15-20K ವ್ಯೂಸ್ ಬಂದರೆ ಬಹಳ ಬಹಳ ಖುಷಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಯಿತು. ಸೊ ಆ ಒಂದು ಫರ್ಟಿಲೈಸರ್ ಯೂಸ್ ಮಾಡಿ ನೀವು ನೋಡಿದ್ದೀರಾ ಡೈರೆಕ್ಟ್ ಆಗಿ. ಸೊ ನಾನು ಡೈರೆಕ್ಟ್ ಆಗಿ ಈಗ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೂ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚಂದ ಚಂದ ಹೂಗಳು ಬಂದಿದೆ. ಆ ಒಂದು ಫರ್ಟಿಲೈಸರ್ ಇದೆಯಲ್ಲ, ಲಿಕ್ವಿಡ್ ಫರ್ಟಿಲೈಸರ್, ಸಾಸಿವೆ ಮತ್ತು ಶೇಂಗಾವನ್ನು ಯೂಸ್ ಮಾಡಿ, ಮಸ್ಟರ್ಡ್ ಆ್ಯಂಡ್ ಗ್ರೌಂಡ್ನಟ್ಟನ್ನು ಯೂಸ್ ಮಾಡಿ ಯಾವ ರೀತಿ ಹಾಕೋದು ಅಂತದನ್ನು ಆಲ್ರೆಡಿ ನೋಡಿದ್ದೀರಾ. ನೋಡದಿದ್ದವರು ದಯವಿಟ್ಟು ನೋಡಿ. ಲಾಸ್ಟಲ್ಲಿ ನಾನು ಲಿಂಕ್ ಕೂಡ ಕಳಿಸ್ತೇನೆ ನೋಡಿ. ಅದಕ್ಕೆ ಇದೊಂದು 3-4 ತಿಂಗಳಾಗಿತ್ತು, ಯಾವುದೇ ಹೂ ಬಂದಿರಲಿಲ್ಲ. ಸೊ ನಾನು ಇದನ್ನು ಯೂಸ್ ಮಾಡಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಗಿಡದಲ್ಲಿ ಹೂವೇ ಬರೋದಿಲ್ಲ ಅಂತಿದ್ರೆ, ಇನ್ಫ್ಯಾಕ್ಟ್ ಕೆಲವು ಪಾಟ್ಗಳಲ್ಲಿ ಬರೋದಿಲ್ಲ, ಪ್ಲೇಸ್ ಚೇಂಜ್ ಮಾಡಿ, ಇಲ್ಲ ಈ ಥರ ಒಂದು ಫರ್ಟಿಲೈಸರ್ ಯೂಸ್ ಮಾಡಿ. ಯಾಕೆಂದರೆ ನೆಲದಲ್ಲಿ ಇರುವಾಗ ಹೂ ಬರುತ್ತೆ. ಸೊ ಪಾಟಲ್ಲಿ ಚಟ್ಟಿದಲ್ಲಿ ಇರುವಾಗ ಹೂ ಸ್ವಲ್ಪ ಕಡಿಮೆ ಬರುತ್ತೆ. ಆಗ ಯಾಕಂದರೆ ಅದಕ್ಕೆ ಗೊಬ್ಬರಗಳು ಸಾಕಾಗೋದಿಲ್ಲ. ಸೊ ಇಂಥದನ್ನು ನೀವು ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ, ಓಕೆನಾ. ಸೊ ನೋಡಿ, ನಾನು ಯೂಸ್ ಮಾಡಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಇದೇ ಥರ ಬೇರೆ ಬೇರೆ ಹಲವಾರು ರೀತಿಯ ಫರ್ಟಿಲೈಸರನ್ನು ಯೂಸ್ ಮಾಡ್ತೇನೆ. ನೀವು ಕೂಡ ನನ್ನ ವಿಡಿಯೋವನ್ನು ಅಂದರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿಯೇ ನಾನು ಗಿಡಗಳಿಗೆ ಹಾಕಿ ನಿಮಗೆ ಅದನ್ನು ಪ್ರೂಫ್ ತೋರಿಸ್ತಾ ಇರ್ತೇನೆ. ಕಂಟಿನ್ಯೂ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನೂ ಹಲವು ರೀತಿಯ ವಿಡಿಯೋಗಳನ್ನು ನಾನು ಹಾಕ್ತೇನೆ. ಫಾಲೋ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ದಾಸವಾಳ ತುಂಬ ಚಂದ ಅಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನೋಡಿ, ಈ ಹೂವಂತೂ ತುಂಬ ಚಂದ. ಆ್ಯಕ್ಚುಲಿ ಈ ಹೂವನ್ನು ಕೊಯ್ಲಿಕ್ಕೆ ನನಗೆ ತೆಗಿಲಿಕ್ಕೆ ಮನಸ್ಸೇ ಇಲ್ಲ. ಆದರೂ ದಾಸವಾಳದ ಬದುಕು ಒಂದೇ ದಿನ ನೋಡಿ, ಬದುಕಿರೋಷ್ಟು ದಿನ ಚಂದದಲ್ಲಿ ಬದುಕಬೇಕು. ಅಂದರೆ ಇನ್ನೊಬ್ಬರಿಗೆ ಉಪಕಾರ ಆಗಿ ಒಳ್ಳೆ ರೀತಿಯಿಂದ ಬದುಕಬೇಕು. ಅಂದರೆ ಬದುಕು ಕಡಿಮೆ ದಿನ ಆದರೂ ಪರವಾಗಿಲ್ಲ, ಇದೇ ಥರ ಒಂದು ದಿನದ ಬದುಕಲ್ವ ಇದು ಸ್ನೇಹಿತರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಇನ್ನೂ ಹೊಸ ಹೊಸ ಪ್ರಯೋಗಗಳಿಗೆ, ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸತಾದ ವಿಷಯವನ್ನು ನಿಮ್ಮೊಂದಿಗೆ ತರ್ತೇನೆ. ಆ್ಯಂಡ್ ನಾ ಹೇಳಿರೋ ಫರ್ಟಿಲೈಸರನ್ನು ಖಂಡಿತ ಟ್ರೈ ಮಾಡಿ, 100% ಸಕ್ಸಸ್ ಆಗೇ ಆಗುತ್ತೆ. ಎಲ್ಲ ಹೂವನ್ನು ಒಂದೆಡೆ ಸೇರಿಸಿದಾಗ ನೋಡಿ ಕೃಷ್ಣ. ಸ್ನೇಹಿತರೆ, ಕೊನೆಯಲ್ಲಿ ಒಂದು ಮಾತು: ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಿ, ಯಾಕೆಂದ್ರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯ ಅಲ್ಲ ಅಲ್ವಾ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ, ನಮಸ್ಕಾರ.